Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 6 ಕೋನಗಳು ಇದರ ಬಗ್ಗೆ ತಿಳ್ಕೊಳ್ಳುವ. ಕೋನಗಳು ಅಂದರೆ ಒಂದು ಶೃಂಗದಿಂದ ಹೊರಹೊಮ್ಮಿದ ಎರಡು ಕಿರಣಗಳಿಂದ ರೂಪುಗೊಂಡಂತಹ ಆಕೃತಿಯನ್ನು ನಾವು ಕೋನ ಅಂತ ಕರಿತೇವೆ. ನೋಡಿ, ಒಂದು ಶೃಂಗ, ಇದಕ್ಕೆ ವರ್ಟಿಕ್ಸ್ ಅಂತ ಕರೀತಾರೆ. ಒಂದು ಶೃಂಗದಿಂದ ಹೊರಹೊಮ್ಮಿದಂತಹ ಎರಡು ಕಿರಣಗಳಿಂದ ಉಂಟಾದಂತಹ ಆಕೃತಿಯನ್ನು ನಾವು ಕೋನಗಳು ಅಂತ ಕರಿತೇವೆ. ಈ ಕೋನಕ್ಕೊಂದು ಹೆಸರನ್ನು ಕೊಡುವ. ಎ ಬಿ ಸಿ. ಈ ಕೋನದ ಹೆಸರು ಕೋನ ಎ ಬಿ ಸಿ. ಇದನ್ನು ಕೋನ ಅಂತ ಕರೀತಾರೆ, ಕೋನ ಎ ಬಿ ಸಿ. ಹಾಗಾದರೆ ಅದರಲ್ಲಿರುವಂತಹ ಶೃಂಗದ ಹೆಸರೇನು? ಇದಕ್ಕೆ ಶೃಂಗ, ವರ್ಟಿಕ್ಸ್ ಅಂತ ಕರೀತಾರೆ. ಈ ಶೃಂಗದ ಹೆಸರು ಬಿ ಅಂತ ಕೊಟ್ಟಿದ್ದೇವಲ್ವಾ? ಹಾಗಾದರೆ ಶೃಂಗದ ಹೆಸರು ಬಿ. ಇನ್ನು ಬಾಹುಗಳು ಯಾವುದೆಲ್ಲ? ಎ ಬಿ ಬಾಹು ಇದೆ, ಇನ್ನೊಂದು ಬಿ ಸಿ ಬಾಹು ಇದೆ. ಎರಡು ಬಾಹುಗಳು ಅಂದರೆ ಎರಡು ಕಿರಣಗಳನ್ನು ನಾವು ಬಾಹು ಕರಿತೇವೆ. ಹಾಗಾದರೆ ಬಾಹುಗಳು ಯಾವುದೆಲ್ಲ? ಎ ಬಿ, ಇನ್ನೊಂದು ಬಿ ಸಿ. ಅಭ್ಯಾಸ 6.1 ಲೆಕ್ಕಗಳನ್ನು ಮಾಡುವ. ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗುವ ಸಂದರ್ಭಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಇವಾಗ ಪಟ್ಟಿ ಮಾಡುವ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕೋನಗಳು ಉಂಟಾಗ್ತವೆ ಯಾವಾಗಲ್ಲ ಅಂದರೆ, ಒಂದು ಗಡಿಯಾರದ ಮುಳ್ಳುಗಳ ಚಲನೆ. ಗಡಿಯಾರದ ಮುಳ್ಳುಗಳಲ್ಲೂ ನಾವು ಏನು ಮಾಡ್ತೇವೆ? ಕೋನಗಳನ್ನು ನೋಡ್ತೇವೆ. ಇನ್ನು ತೆರೆದ ಬಾಗಿಲು, ಹಾಗೆ ತೆರೆದ ಕಿಟಕಿ ಬಾಗಿಲುಗಳು, ಇನ್ನು ತಂತಿಯ ಮೇಲೆ ಒಣ ಹಾಕಿದಂತಹ ಬಟ್ಟೆಗಳು, ಮತ್ತೊಂದು ತಂತಿ ಬೇಲಿ ಮತ್ತು ಕಂಬ, ಇನ್ನು ಗೋಡೆ ಮತ್ತು ಬಿಸಿಲಿನ ನೆರಳು, ಹಾಗೆ ಟೇಬಲ್ನ ಕಾಲುಗಳು, ಫ್ಯಾನ್ನ ರೆಕ್ಕೆಗಳು, ತೆರೆದ ಫ್ರಿಡ್ಜ್, ಅಡಿಕೆ ಮರ ಮತ್ತು ಅದಕ್ಕೆ ಹೊಂದಿಸಿಟ್ಟಿರುವಂತಹ ಏಣಿ, ಇವೆಲ್ಲವುಗಳಲ್ಲಿ ನಾವು ಕೋನವನ್ನು ನೋಡ್ತೇವೆ. ಎರಡನೇ ನೋಡಿ, ಚಿತ್ರದಲ್ಲಿರುವ ಆಸನಗಳಲ್ಲಿ ಉಂಟಾದ ಕೋನಗಳನ್ನು ಗುರುತಿಸಿ ನಿಮ್ಮ ಸಹಾಯಕ್ಕೆ ಕೆಲವನ್ನ ಗುರುತಿಸಲಾಗಿದೆ. ನೋಡಿ, ಇಲ್ಲಿ ತ್ರಿಕೋನಾಸನ, ಪಾರ್ಶ್ವಕೋನಾಸನ, ಉಪನಿಷ್ಠ ಕೋನಾಸನ ಹಾಗೂ ಹಲಾಸನಗಳಿವೆ. ತ್ರಿಕೋನಾಸನದಲ್ಲಿ ಈ ಕಾಲುಗಳ ನಡುವೆ, ಇನ್ನು ಕೈಗಳ ನೇರದಲ್ಲೂ ಕೂಡ ನಾವು ಕೋನಗಳನ್ನು ನೋಡ್ಬೋದು. ಇಲ್ಲಿ ಪಾರ್ಶ್ವಕೋನದಲ್ಲೂ ನೋಡಿ, ನಾವಿಲ್ಲಿ ಈ ತೊಡೆಯ ಭಾಗದಲ್ಲಿ ಲಂಬಕೋನವನ್ನು ನಾವು ನೋಡಬಹುದಾಗಿದೆ. ಇನ್ನು ಈ ಕೈಗಳಿಂದ ಕಾಲುಗಳನ್ನು ಗುರುತಿಸಬಹುದಾಗಿದೆ. ಇನ್ನು ಇಲ್ಲೊಂದು ಪೂರ್ಣ ಕೋನವು ಸಿಗುತ್ತೆ. ಹಾಗೆ ಇಲ್ಲಿ ಲಘು ಕೋನಗಳನ್ನು ನಾವು ಗುರುತಿಸಬಹುದಾಗಿದೆ. ಇಲ್ಲಿಯೂ ಕೂಡ ನೋಡಿ, ಇಲ್ಲಿ ಲಂಬಕೋನವನ್ನು ನಾವು ನೋಡಬಹುದಾಗಿದೆ. ಮೂರನೇ ನೋಡಿ, ಪವನನು ತನ್ನಲ್ಲಿರುವ ಕಡ್ಡಿಗಳನ್ನು ಚಿತ್ರದಲ್ಲಿ ತೋರಿರುವಂತೆ ಜೋಡಿಸಿದ್ದಾನೆ. ಅಲ್ಲಿ ಉಂಟಾದ ಕೋನಗಳನ್ನು ಗೆರೆ ಹಾಕಿ ಗುರುತಿಸಿ. ಇಲ್ಲಿ ಲಂಬಕೋನ ಇದೆ, ಇಲ್ಲಿ ವಿಶಾಲ ಕೋನ ಇದೆ, ಇಲ್ಲಿ ಲಘು ಕೋನ ಇದೆ, ಇಲ್ಲಿ ಲಘು ಕೋನ ಇದೆ, ಇಲ್ಲಿ ನೋಡಿ ವಿಶಾಲ ಕೋನ ಇದೆ, ಇಲ್ಲಿ ಲಂಬಕೋನವಿದೆ. ಎರಡು ಕಡೆಯಲ್ಲೂ ಕೂಡ ನಮಗೆ ಲಂಬಕೋನ ಕಾಣಸಿಗುತ್ತೆ. ಮತ್ತೊಂದು ನೋಡಿ, ಇಲ್ಲಿ ಮೇಲೆ ಸರಳ ಕೋನವು ಕೂಡ ಇದೆ. ಅಭ್ಯಾಸದ 4ನೇ ಲೆಕ್ಕ ಡಿ. ಬಾಹುಗಳು ಯಾವುದೆಲ್ಲ? ಸಿ ಡಿ, ಮತ್ತೊಂದು ಇ. ಚಿತ್ರ ಬಿ ಅಲ್ಲಿ ನೋಡಿ, ಇದರಲ್ಲಿ ಕೂಡ ಕೋನದ ಹೆಸರನ್ನು ಹೆಸರಿಸಬೇಕು. ಕೋನ ಕೆ ಎಲ್ ಎಂ. ಕೋನ ಕೆ ಎಲ್ ಎಂ, ಶೃಂಗ ಎಲ್, ಹಾಗೆ ಬಾಹುಗಳು ಎಲ್ ಎಂ, ಇನ್ನೊಂದು ಕೆ ಎಲ್. ಚಿತ್ರ ಡಿ ಯಲ್ಲಿ ಕೋನದ ಹೆಸರು ಕೋನ ಎಸ್ ಯು ಟಿ. ಶೃಂಗ ಯಾವುದು? ಯು. ಬಾಹುಗಳು ಎಸ್ ಯು, ಮತ್ತೊಂದು ಯು ಟಿ. ನೆಕ್ಸ್ಟ್ ಇ ಯಲ್ಲಿ ಕೋನದ ಹೆಸರು ಕೋನ ಪಿ ಕ್ಯೂ ಆರ್. ಶೃಂಗ ಕ್ಯೂ, ಇನ್ನು ಬಾಹುಗಳು ಪಿ ಕ್ಯೂ ಬಾಹು ಒಂದಾದರೆ ಇನ್ನೊಂದು ಕ್ಯೂ ಆರ್ ಬಾಹು. ಕೋನವನ್ನು ಕೋನಮಾಪಕದ ಸಹಾಯದಿಂದ ಅಳಿತೇವೆ. ಹಾಗಾದರೆ ಕೋನಮಾಪಕ ಅಂದರೆ ಕೋನಗಳನ್ನು ಅಳೆಯಲು ಬಳಸುವ ಉಪಕರಣವನ್ನು ನಾವು ಕೋನಮಾಪಕ ಅಂತ ಕರಿತೇವೆ. ಹಾಗಾದರೆ ಹೇಗೆ ನಾವು ಕೋನಮಾಪಕದ ಸಹಾಯದಿಂದ ಕೋನವನ್ನು ಅಳಿಬೇಕು ಅನ್ನೋದನ್ನು ನೋಡುವ. ಈ ಕೋನಮಾಪಕದಲ್ಲಿ ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ 0 ಡಿಗ್ರಿಯಿಂದ 180 ಡಿಗ್ರಿ, ನೋಡಿದ್ರಾ? 0ರಿಂದ 180 ಡಿಗ್ರಿಯವರೆಗೂ ಗುರುತಿಸಲಾಗಿದೆ. ನಾವು ಹೇಗೆ ಕೋನವನ್ನು ಅಳಿಬೇಕಂದ್ರೆ, ಕೋನಮಾಪಕದ ಮಧ್ಯಬಿಂದು ತೋರ್ತಾ ಇದೆಯಲ್ವಾ, ಇದನ್ನು ಮಧ್ಯಬಿಂದು ಅಂತ ಕರೀತಾರೆ. ಮಾಪಕದ ಮಧ್ಯಬಿಂದುವನ್ನು ಶೃಂಗದೊಂದಿಗೆ ಸೇರಿಸಿರಬೇಕು. ಹಾಗೆ ಒಂದು ಬಾಹುವನ್ನು ಯಾವುದಕ್ಕೆ? 0 ಡಿಗ್ರಿಗೆ ಜೋಡಿಸಿರಬೇಕು. ನೋಡಿ, ಈಗ ನಾವು ಈ ಕೋನವನ್ನು ಅಳೆಯುವ. ಎಷ್ಟು ಡಿಗ್ರಿಯಲ್ಲಿದೆ? ಇಲ್ಲಿ 61 ಡಿಗ್ರಿಯಲ್ಲಿದೆ. ಇಲ್ಲಿ ನೋಡಿ, ಇದು 60 ಡಿಗ್ರಿ. ಅದರ ಪಕ್ಕದ ಚಿಕ್ಕದಾದಂತಹ ಒಂದು ಗೆರೆ ಇದೆ ಅಲ್ವಾ? ಹಾಗಾದರೆ ಈ ಕೋನ 61 ಡಿಗ್ರಿ. ಕೋನದ ವಿಧಗಳು: ಲಂಬಕೋನ, ಲಘುಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಇನ್ನು ಪೂರ್ಣ ಕೋನ ಎನ್ನುವಂಥ ಕೋನದ ವಿಧಗಳಿವೆ. ನಿಮ್ಮದಿಲ್ಲಿ ಲಂಬಕೋನ, ಲಘುಕೋನ, ವಿಶಾಲ ಕೋನದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲಿಗೆ ಲಂಬಕೋನ. ಲಂಬಕೋನ ಅಂದರೆ ಯಾವ ಕೋನವು 90 ಡಿಗ್ರಿ ಅಳತೆಯನ್ನು ಹೊಂದಿರುತ್ತೋ ಅದಕ್ಕೆ ನಾವು ಲಂಬಕೋನ ಅಂತ ಕರಿತೇವೆ. ಲಘುಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಅಳತೆ ಇರುವಂತಹ ಕೋನವನ್ನು ನಾವು ಲಘುಕೋನ ಅಂತ ಕರಿತೇವೆ.
0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂಥವುಗಳನ್ನು ನಾವು ಲಘು ಕೋನ ಅಂತ ಕರಿತೇವೆ. ಇಲ್ಲಿ ಕೊಟ್ಟಿರುವಂತಹ ಕೋನದ ಬೆಲೆ 45 ಡಿಗ್ರಿ. ಇನ್ನೊಂದು ವಿಧ ವಿಶಾಲ ಕೋನ. ವಿಶಾಲ ಕೋನ ಅಂದರೆ ಯಾವ ಕೋನದ ಅಳತೆ 90 ಡಿಗ್ರಿಗಿಂತಲೂ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುತ್ತೋ ಅದನ್ನು ವಿಶಾಲ ಕೋನ ಅಂತ ಕರಿತೇವೆ. ಅಭ್ಯಾಸ 6.2ರಲ್ಲಿ ಮೊದಲನೇ ಲೆಕ್ಕ, ಕೆಳಗಿನವುಗಳಲ್ಲಿ ಲಂಬಕೋನ, ಲಘು ಕೋನ ಹಾಗೂ ವಿಶಾಲ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿ. ಈ ಚಿತ್ರದಲ್ಲಿ ಕಂಡುಬರುವಂತಹ ಕೋನಗಳಲ್ಲಿ ಲಘು ಕೋನಕ್ಕೆ ಒಂದು ಬಣ್ಣದಿಂದ ಗುರುತಿಸಬೇಕು, ಲಂಬಕೋನಕ್ಕೆ ಒಂದು ಬಣ್ಣದಿಂದ ಗುರುತಿಸಬೇಕು, ವಿಶಾಲ ಕೋನಕ್ಕೆ ಒಂದು ಬಣ್ಣದಿಂದ ಗುರುತಿಸಬೇಕು. ಕೋನಗಳನ್ನು ಅಳೆದು ಪ್ರತಿ ಕೋನದ ಅಳತೆ ಹಾಗೂ ವಿಧವನ್ನು ಬರೆಯಿರಿ. ಕೋನವನ್ನು ಹೇಗೆ ಅಳೆಯುವುದು ನೋಡಿ. ಮೊದಲಿಗೆ ಕೋನದ ಮಧ್ಯಬಿಂದುವನ್ನು ಕೊಟ್ಟಿರುವಂತಹ ಕೋನದ ಶೃಂಗದೊಂದಿಗೆ ಜೋಡಿಸ್ಕೊಳ್ಬೇಕು. ನಂತರ ಅದರ ಒಂದು ಬಾಹು ಎನ್ನುವುದು 0 ಗೆರೆ ನಡುವೆ ಬರಬೇಕು. ಆವಾಗ ಈ ಕೋನದ ಬೆಲೆ ಎಷ್ಟು? 55 ಡಿಗ್ರಿ. ಇದು ಯಾವ ಕೋನ? ಇದು ಲಘು ಕೋನ. B1 ನೋಡಿ, ಇದು 95 ಡಿಗ್ರಿ ಇದೆ, ಹಾಗಾಗಿ ಇದು ವಿಶಾಲ ಕೋನ. C ಇದು ಸರಿಯಾಗಿ 90 ಡಿಗ್ರಿ ಇದೆ, ಹಾಗಾಗಿ ಇದು ಲಂಬಕೋನ. ಇದು 32 ಡಿಗ್ರಿ ಇದೆ, ಹಾಗಾಗಿ ಇದು ಲಘು ಕೋನ. ನೋಡಿ 30, 31, 32ರಲ್ಲಿದೆ ಲಘು ಕೋನ. 180 ಡಿಗ್ರಿ ಸರಳ ಕೋನ. F ಇದು 103 ಡಿಗ್ರಿಯಲ್ಲಿದೆ, ಹಾಗಾಗಿ ಇದು ವಿಶಾಲ ಕೋನ. 103 ಡಿಗ್ರಿಯಲ್ಲಿದೆ ವಿಶಾಲ ಕೋನ. ನಿಮ್ಮ ತರಗತಿಯಲ್ಲಿ ಕಂಡುಬರುವ ಲಂಬಕೋನ, ಲಘುಕೋನ ಹಾಗೂ ವಿಶಾಲ ಕೋನಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ಲಘುಕೋನ ಪುಸ್ತಕದ ರಟ್ಟು ಮತ್ತು ಹಾಳೆ, ಅರ್ಧ ತೆರೆದಿಟ್ಟಂತಹ ಪುಸ್ತಕ ಅಥವಾ ಅದರಲ್ಲಿರುವಂತಹ ಹಾಳೆ. ಗಡಿಯಾರದ ಮುಳ್ಳುಗಳ ಚಲನೆ. ಲಂಬಕೋನದ ಉದಾಹರಣೆ ಏನಂದರೆ ಟೇಬಲ್ ಹಾಗೂ ಬೆಂಚ್ಗಳ ಕಾಲುಗಳು. ಇನ್ನೊಂದು ತೆರೆದ ಬಾಗಿಲು. ನೆಕ್ಸ್ಟ್ ನೋಡಿ ವಿಶಾಲ ಕೋನ. ಇದಕ್ಕೂ ಕೂಡ ಪೂರ್ಣ ತೆರೆದಂತಹ ಪುಸ್ತಕ, ಮತ್ತೊಂದು ಕಂಪಸ್ ಬಾಕ್ಸ್, ಪೂರ್ಣ ತೆರೆದಂತಹ ಕಂಪಸ್ ಬಾಕ್ಸ್, ಇವುಗಳೆಲ್ಲ ವಿಶಾಲ ಕೋನಕ್ಕೆ ಉದಾಹರಣೆ. ಇದು ನಿಮ್ಮ ಹೆಸರನ್ನು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರದಲ್ಲಿ ಬರೆದು ಅವುಗಳಲ್ಲಿ ಲಘುಕೋನ, ಲಂಬಕೋನ ಹಾಗೂ ವಿಶಾಲ ಕೋನಗಳನ್ನು ಲೆಕ್ಕ ಮಾಡಿ ಅಂತ ಇದೆ. ಇದು ನಿಮ್ಮ ಸೆಲ್ಫ್ ಆನ್ಸರನ್ನು ಬರಬೇಕು. ಯಾವುದಾದ್ರೂ 6 ಕೋನಗಳನ್ನು ಎಳೆದು ಅವುಗಳನ್ನು ಅಳೆಯಿರಿ. ನೋಡಿ 6 ಕೋನಗಳನ್ನು ರಚನೆ ಮಾಡಬೇಕು, ಹಾಗೆ ಅವುಗಳು ಎಷ್ಟು ಡಿಗ್ರಿ ಇದೆ ಅನ್ನೋದನ್ನು ಕೋನಮಾಪಕದ ಸಹಾಯದಿಂದ ಅಳಿಬೇಕು. 6ನೇದು ನೋಡಿ, ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವನ್ನು ಬರೆದು ವಿಧವನ್ನು ಹೆಸರಿಸಿ. ಕೋನವನ್ನು ಅಳಿಬೇಕು. ಅಳಿಯುವ ಮಕ್ಕಳೇ, ಮೊದಲನೇದು ಚಿತ್ರದಲ್ಲಿ ಇದು ಸರಿಯಾಗಿ 90 ಡಿಗ್ರಿಯಲ್ಲಿ, ಇದರ ವಿಧ ಯಾವುದು? ಲಂಬಕೋನ. ಇದು 40 ಡಿಗ್ರಿಯಲ್ಲಿದೆ, ಹಾಗಾಗಿ ಇದು ಲಘುಕೋನ. ಸಿ ಇದು 150 ಡಿಗ್ರಿಯಲ್ಲಿದೆ, ಹಾಗಾಗಿ ಇದು ವಿಶಾಲ ಕೋನ. ಇದು 100 ಡಿಗ್ರಿಯಲ್ಲಿದೆ, ಹಾಗಾಗಿ ಇದು ವಿಶಾಲ ಕೋನ. ಈ ನೋಡಿ, ಇದು 132 ಡಿಗ್ರಿಯಲ್ಲಿದೆ, ಹಾಗಾಗಿ ಇದು ವಿಶಾಲ ಕೋನ. ನೋಡಿ, ಮುಂದಿನ ಕೋನಗಳ ಅಳತೆಗಳನ್ನು ವಿಂಗಡಿಸಿರಿ ಅಂತ ಇದೆ. ಲಘು ಕೋನ, ಲಂಬಕೋನ, ವಿಶಾಲ ಕೋನ ಹಾಗೂ ಸರಳ ಕೋನ. ಹಾಗಾದರೆ 16 ಡಿಗ್ರಿ ಅನ್ನೋದು ಲಘು ಕೋನದಲ್ಲಿ ಬರುತ್ತೆ. ಇನ್ನು 180 ಡಿಗ್ರಿ ಸರಳ ಕೋನ, 88 ಡಿಗ್ರಿ ಇದು ಲಘು ಕೋನ, 179 ಡಿಗ್ರಿ ವಿಶಾಲ ಕೋನ, 45 ಡಿಗ್ರಿ ಲಘು ಕೋನ, 90 ಡಿಗ್ರಿ ಲಂಬಕೋನ, 100 ಡಿಗ್ರಿ ವಿಶಾಲ ಕೋನ, 35 ಡಿಗ್ರಿ ಲಘು ಕೋನ, 142 ಡಿಗ್ರಿ ವಿಶಾಲ ಕೋನ. ಹಾಗಾದರೆ ಲಘು ಕೋನದಲ್ಲಿ ಬಂದಂಥ ಕೋನದ ಅಳತೆಗಳು 16 ಡಿಗ್ರಿ, 88 ಡಿಗ್ರಿ, 45 ಡಿಗ್ರಿ, 35 ಡಿಗ್ರಿ. ಇನ್ನು ಲಂಬಕೋನದಲ್ಲಿ 90 ಡಿಗ್ರಿ, ವಿಶಾಲ ಕೋನದಲ್ಲಿ 179 ಡಿಗ್ರಿ, 100 ಡಿಗ್ರಿ, 142 ಡಿಗ್ರಿ, ಇನ್ನು ಸರಳ ಕೋನ 180 ಡಿಗ್ರಿ. 9ನೇದು ನೋಡಿ, ಮುಂದಿನ ಕೋನಗಳ ಅಳತೆಯನ್ನು ಅಂದಾಜು ಮಾಡಿ ಅನಂತರ ಅವುಗಳನ್ನು ಅಳೆದು ಅದರ ವಿಧವನ್ನು ಹೆಸರಿಸಿ. ಏನು ಮಾಡಬೇಕಂದ್ರೆ, ಮೊದಲಿಗೆ ಇರುವಂತಹ ಚಿತ್ರ ಅಂದರೆ ಆ ಕೋನವನ್ನು ನೋಡಬೇಕು. ಅದು ಅಂದಾಜಿಗೆ ಎಷ್ಟು ಡಿಗ್ರಿ ಇದೆ ಅಂತ ಬರಿಬೇಕು ಅಂದಾಜು ಅಳತೆಯಲ್ಲಿ. ಇನ್ನು ಅದನ್ನು ಕೋನಮಾಪಕದ ಸಹಾಯದಿಂದ ಅಳಿಬೇಕು. ಅದರ ನಿಖರವಾದ ಅಳತೆ ಸಿಗುತ್ತೆ ನಮಗೆ, ಅದನ್ನು ನಾವಿಲ್ಲಿ ಕೋನದ ನಿಖರವಾದ ಅಳತೆಗೆ ಬರಿಬೇಕು. ಹಾಗೆ ಅದು ಯಾವ ಕೋನ, ಯಾವ ವಿಧದ ಕೋನ ಅನ್ನೋದನ್ನು ಬರಿಬೇಕು. ಅದನ್ನೇ ನೋಡುವ. ಇದನ್ನು ನೋಡಿದ ತಕ್ಷಣ ನಮಗೆ ಎಷ್ಟು ಡಿಗ್ರಿ ಅಂತ ಅನಿಸುತ್ತೆ? 90 ಡಿಗ್ರಿ ಅಂತ ಅಂದಾಜು ಮಾಡ್ಬೋದಲ್ವಾ? ಇದರ ಅಂದಾಜು 90 ಡಿಗ್ರಿ ಅಷ್ಟಿದೆ ನೋಡುವ. ಸರಿಯಾಗಿದೆ. ಎಷ್ಟು ಡಿಗ್ರಿಯಲ್ಲಿದೆ? 90 ಡಿಗ್ರಿಯಲ್ಲೇ ಇದೆ. ಹಾಗಾಗಿ ಈ 90 ಡಿಗ್ರಿ ಯಾವ ವಿಧದ ಕೋನ ಇದು? ಇದು ಲಂಬಕೋನ. ಸರಿ, ಎರಡನೇದು ನೋಡುವ. ಎರಡನೇದು ನೋಡಿದಾಗ ನಮಗೊಂದು ಎಷ್ಟು ಡಿಗ್ರಿ ಇದೆ ಅಂತ ಅನಿಸುತ್ತೆ? ಒಂದು 80 ಡಿಗ್ರಿ, ಇಲ್ಲ ಒಂದು 60 ಡಿಗ್ರಿ ಅಂತ ಎಣಿಸುತ್ತಲ್ವಾ? ಸರಿ, ಇವಾಗ ಒಂದು ಅಂದಾಜಿಗೊಂದು ಬರೆಯುವ. ಒಂದು 60 ಡಿಗ್ರಿ ಇದೆ. ಓಕೆ, ಈಗ ಅಳೆಯುವ. ನೋಡಿ, ಕೋನಮಾಪಕದ ಮಧ್ಯ ಬಿಂದುವನ್ನು ಶೃಂಗದ ಮೇಲಿಟ್ಕೊಂಡು ಸರಿಯಾಗಿ ಅಳೆದಾಗ ಇದು
ಎಷ್ಟು ಡಿಗ್ರಿ ಇದೆ? ಇದು ಸರಿಯಾಗಿ 70 ಡಿಗ್ರಿಯಲ್ಲಿದೆ. ಹಾಗಾದರೆ ಈ ಕೋನದ ನಿಖರವಾದ ಬೆಲೆ 70 ಡಿಗ್ರಿ. ಇದು ಯಾವ ವಿಧದ ಕೋನ? ಇದು ಲಘು ಕೋನ. ಇನ್ನು ಮೂರನೇದು ನೋಡಿ, ಈ ಕೋನವನ್ನು ನೋಡಿದಾಗ 80 ಡಿಗ್ರಿ ಇದೆ ಅಂತ ಸತ್ತಲ್ವಾ? ಸರಿ, ಅಂದಾಜಿಗೆ 80 ಡಿಗ್ರಿಯಲ್ಲಿದೆ. ಹಾಗಾದರೆ ಇದರ ಬೆಲೆ ಎಷ್ಟು ನೋಡೋಣ. ಈ ಕೋನ ಸರಿಯಾಗಿ ಎಷ್ಟಿದೆ? 83 ಡಿಗ್ರಿಯಲ್ಲಿ ಇದೆ. ಹಾಗಾಗಿ ಈ ಕೋನದ ಬೆಲೆ 83 ಡಿಗ್ರಿ. ಇದು ಕೂಡ ಲಘು ಕೋನ. ಚಿತ್ರದಲ್ಲಿ ಗುರುತಿಸುವ ಕೋನಗಳನ್ನು ಅಳೆದು ಅದರ ಮೊತ್ತವನ್ನು ಬರೆಯಿರಿ ಅಂತ ಇದೆ. ಫಸ್ಟಿಗೆ ಈ ಕೋನಕ್ಕೊಂದು ಹೆಸರನ್ನು ಕೊಡುವ. ಕೋನ ಎ, ಶೃಂಗಬಿಂದುವಿಗೆ ಬಿ ಅಂತ ಕೊಡುವ, ಇನ್ನೊಂದಕ್ಕೆ ಸಿ ಅಂತ ಕೊಡುವ, ಇನ್ನು ಇಲ್ಲಿ ಮೇಲೆ ಹೊರಟಂಥ ಕಿರಣಕ್ಕೆ ಡಿ ಅಂತ ಕೊಡುವ. ಸರಿ, ಎರಡು ಕೋನಗಳಿವೆ. ಒಂದು ಕೋನದ ಹೆಸರು ಕೋನ ಎ ಬಿ ಡಿ. ಸರಿ, ಕೋನ ಎ ಬಿ ಡಿ. ಇನ್ನೊಂದು ಕೋನ ಯಾವುದು? ಕೋನ ಡಿ ಬಿ ಸಿ. ಕೋನ ಡಿ ಬಿ ಸಿ. ಅವುಗಳ ಅಳತೆ ಎಷ್ಟಿರಬಹುದು ನೋಡುವ. ಮೊದಲ ಕೋನ 50 - 5 ಡಿಗ್ರಿ, ಅಂದರೆ 55 ಡಿಗ್ರಿಯಲ್ಲಿದೆ. ಮೊದಲನ ಕೋನದ ಬೆಲೆ ಎಷ್ಟು? 55 ಡಿಗ್ರಿ. ಹಾಗಾದರೆ ಹಾದು ಹೋದ ಕಾರಣ 125 ಡಿಗ್ರಿಯಲ್ಲಿದೆ. 125 ಡಿಗ್ರಿಯಲ್ಲಿದೆ. ಇನ್ನೊಂದು ಕೋನದ ಬೆಲೆ 125 ಡಿಗ್ರಿ. 125 - 55 ಡಿಗ್ರಿ ಅಂದರೆ ಎಷ್ಟಾಯಿತು? ಒಟ್ಟಿಗೆ 180 ಡಿಗ್ರಿ ಆಯಿತು. ಇದೊಂದು ನೋಡಿ ಸರಳ ಕೋನ ಆದ ಕಾರಣ ಈ ಸರಳ ಕೋನದಲ್ಲಿ ಏರ್ಪಡುವಂತಹ ಕೋನಗಳು ಎಷ್ಟೇ ಇದ್ದರೂ ಅವುಗಳನ್ನು ಕೂಡ ಬರುವಂತಹ ಬೆಲೆ ಎಷ್ಟಿರಬೇಕು? ನಮಗೆ 180 ಡಿಗ್ರಿ ಇರಬೇಕು. ಕ್ಯೂ ಆರ್. ಈ ತ್ರಿಭುಜಕ್ಕೆ ಪಿ ಕ್ಯೂ ಆರ್ ಅಂತ ಹೆಸರನ್ನು ಕೊಟ್ಟಿದ್ದೇನೆ. ಮೊದಲನೇ ಕೋನ ನೋಡಿ, ಮೊದಲನೇ ಕೋನ ಪಿ ಆರ್ ಕ್ಯೂ. ಮೊದಲನೇ ಕೋನ ಯಾವುದು? ಕೋನ ಪಿ ಆರ್ ಕ್ಯೂ. ಎರಡನೇ ಕೋನ ಆರ್ ಪಿ ಕ್ಯೂ. ಕೋನ ಆರ್ ಪಿ ಕ್ಯೂ. ಮೂರನೇ ಕೋನ ಯಾವುದು? ಕೋನ ಪಿ ಕ್ಯೂ ಆರ್. ಕೋನ ಪಿ ಕ್ಯೂ. ಕೋನ 1 ಎಷ್ಟಿದೆ ನೋಡುವ. ನೋಡಿ ಮಕ್ಕಳೇ, ಕೋನ 1 ಎಷ್ಟಿದೆ? ಕೋನ 1 70 ಡಿಗ್ರಿಯಲ್ಲಿದೆ. ಕೋನ 1 70 ಡಿಗ್ರಿಯಲ್ಲಿದೆ. ಕೋನ 2 ಎಷ್ಟಲ್ಲಿದೆ? ಕೋನ 2 60 ಡಿಗ್ರಿಯಲ್ಲಿದೆ. ಇನ್ನು ಕೋನ 3 ಎಷ್ಟರಲ್ಲಿದೆ ನೋಡುವ. ಎಷ್ಟರಲ್ಲಿದೆ? 50 ಡಿಗ್ರಿಯಲ್ಲಿದೆ. ಇದು ತ್ರಿಭುಜವಾದ ಕಾರಣ ತ್ರಿಭುಜದ ಒಳ ಕೋನಗಳ ಒಟ್ಟು ಮೊತ್ತ ನಮಗೆ ಎಷ್ಟು ಸಿಗಬೇಕು? 180 ಡಿಗ್ರಿ ಸಿಗಬೇಕು. ಹಾಗಾದರೆ 70 - 60 130, 130 - 50 180 ಡಿಗ್ರಿ ಬಂತು. ನೋಡಿ, ಹಾಗಾದರೆ ಕೋನ 1ರ ಬೆಲೆ 70 ಡಿಗ್ರಿ, ಕೋನ 2ರ ಬೆಲೆ 60 ಡಿಗ್ರಿ, ಕೋನ 3ರ ಬೆಲೆ 50 ಡಿಗ್ರಿ. ಒಟ್ಟಿಗೆ ಎಷ್ಟಾಯಿತು? 180 ಡಿಗ್ರಿ. ಇನ್ನೊಂದು ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.